ರಾಬರಿಯಲ್ಲಿ ಭಾಗಿಯಾದ ಇಬ್ಬರು ವೃತ್ತಿಪರ ಕಳ್ಳರು ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಫೈರಿಂಗ್ ತರಬೇತಿಯನ್ನ ಪಡೆದಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಒಬ್ಬ ದರೋಡೆಕೋರನ ವಿರುದ್ಧ ಬಿಹಾರನಲ್ಲಿ 28 ಕೇಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನನ್ನ ಹುಡುಕಿ ಕೊಟ್ಟವರಿಗೆ 3 ಲಕ್ಷ ಬಹುಮಾನ ಘೋಷಣೆ ಆಗಿದೆ. ಕಳ್ಳರಿಗಾಗಿ ಕರ್ನಾಟಕ ತೆಲಂಗಾಣ ಪೊಲೀಸ್ ಹುಡುಕಾಟವನ್ನು ನಡೆಸ್ತಾ ಇದೆ. ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ದರೋಡೆಕೋರರು ನಾಪತ್ತೆ ಆಗ್ತಿದ್ದಾರೆ. ನೋಡಿ, ನಿಮ್ಗೆ ಇಲ್ಲಿ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಇದು ಬೀದರ್ನಲ್ಲಿ ಆ ಬಾಕ್ಸ್ ನಂದ ಎತ್ಕೊಂಡು ಹೋದಂತ ಸಂದರ್ಭದ ದೃಶ್ಯಾವಳಿ. ಬೀದರ್ನ ದೃಶ್ಯಾವಳಿ ನೋಡ್ತಾ ಇದ್ವಿ. ಇಡೀ ಬೀದರ್ ಬೆಚ್ಚಿ ಬಿದ್ದಿತ್ತು. ಅಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು ಕಲ್ಲನ್ನು ಎಸೆಯೋದು, ಅವರನ್ನ ಅಲ್ಲಿಂದ ಎಸ್ಕೇಪ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದ. ನೋಡಿ, ಇಲ್ಲಿ ಬಾಕ್ಸ್ 93 ಲಕ್ಷ ಎತ್ತಿಟ್ಕೊಳ್ಳಕ್ಕೂ ಕೂಡ ಆಗಲ್ಲ, ಅಷ್ಟು ತೂಕ ಇರ್ತದೆ. ಇನ್ನು ಅದನ್ನ ಹೈದರಾಬಾದ್ನ ಅಫ್ಜಲ್ಗಂಜ್ವರೆಗೂ ತಗೊಂಡು ಹೋಗಿದ್ದಾರೆ ಅಂದ್ರೆ ಹೇಗೆ ಇವರು ತಗೊಂಡು ಹೋಗಿರ್ಬೋದು ಅನ್ನೋದನ್ನ ಊಹೆ ಮಾಡ್ಕೊಂಡು, ಅದಾದ್ಮೇಲೆ ಇವರು ಅಫ್ಜಲ್ಗಂಜ್ಗೆ ಹೋಗಿ ಟಿಕೆಟ್ ಅನ್ನ ಬುಕ್ ಮಾಡಿ ರಾಯ್ಪುರಕ್ಕೆ ಆ ಬಸ್ ಬರೋದಕ್ಕಿಂತ ಮುಂಚೆ ಹೋಗಿ 2 ಎಳ್ಕೊಂಡು ಹೋಗುವಂತ ಚಕ್ರಗಳಿರುವಂತ ಸೂಟ್ ಕೇಸ್ ಅನ್ನ ತಗೋತಾರೆ, ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ ಹಣವನ್ನ ಸ್ಪ್ಲಿಟ್ ಮಾಡ್ತಾರೆ. 93 ಲಕ್ಷ ಹಣವನ್ನ 2 ಸೂಟ್ ಕೇಸಲ್ಲಿ ಕೂಡ 2 ಟ್ರಾಲಿಯಲ್ಲೂ ಕೂಡ ಇಡ್ತಾರೆ ದುಡ್ಡನ್ನ. ನೋಡಿ, ಇದೇ ಟ್ರಾಲಿ. ರಾಬರಿಯಲ್ಲಿ ಭಾಗಿಯಾದ ಇಬ್ಬರು ವೃತ್ತಿಪರ ಕಳ್ಳರು ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಫೈರಿಂಗ್ ತರಬೇತಿಯನ್ನ ಪಡೆದಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಒಬ್ಬ ದರೋಡೆಕೋರನ ವಿರುದ್ಧ ಬಿಹಾರನಲ್ಲಿ 28 ಕೇಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನನ್ನ ಹುಡುಕಿ ಕೊಟ್ಟವರಿಗೆ 3 ಲಕ್ಷ ಬಹುಮಾನ ಘೋಷಣೆ ಆಗಿದೆ. ಕಳ್ಳರಿಗಾಗಿ ಕರ್ನಾಟಕ ತೆಲಂಗಾಣ ಪೊಲೀಸ್ ಹುಡುಕಾಟವನ್ನು ನಡೆಸ್ತಾ ಇದೆ. ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ದರೋಡೆಕೋರರು ನಾಪತ್ತೆ ಆಗ್ತಿದ್ದಾರೆ. ನೋಡಿ, ನಿಮ್ಗೆ ಇಲ್ಲಿ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಇದು ಬೀದರ್ನಲ್ಲಿ ಆ ಬಾಕ್ಸ್ ನಂದ ಎತ್ಕೊಂಡು ಹೋದಂತ ಸಂದರ್ಭದ ದೃಶ್ಯಾವಳಿ. ಬೀದರ್ನ ದೃಶ್ಯಾವಳಿ ನೋಡ್ತಾ ಇದ್ವಿ. ಇಡೀ ಬೀದರ್ ಬೆಚ್ಚಿ ಬಿದ್ದಿತ್ತು. ಅಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು ಕಲ್ಲನ್ನು ಎಸೆಯೋದು, ಅವರನ್ನ ಅಲ್ಲಿಂದ ಎಸ್ಕೇಪ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದ. ನೋಡಿ, ಇಲ್ಲಿ ಬಾಕ್ಸ್ 93 ಲಕ್ಷ ಎತ್ತಿಟ್ಕೊಳ್ಳಕ್ಕೂ ಕೂಡ ಆಗಲ್ಲ, ಅಷ್ಟು ತೂಕ ಇರ್ತದೆ. ಇನ್ನು ಅದನ್ನ ಹೈದರಾಬಾದ್ನ ಅಫ್ಜಲ್ಗಂಜ್ವರೆಗೂ ತಗೊಂಡು ಹೋಗಿದ್ದಾರೆ ಅಂದ್ರೆ ಹೇಗೆ ಇವರು ತಗೊಂಡು ಹೋಗಿರ್ಬೋದು ಅನ್ನೋದನ್ನ ಊಹೆ ಮಾಡ್ಕೊಂಡು, ಅದಾದ್ಮೇಲೆ ಇವರು ಅಫ್ಜಲ್ಗಂಜ್ಗೆ ಹೋಗಿ ಟಿಕೆಟ್ ಅನ್ನ ಬುಕ್ ಮಾಡಿ ರಾಯ್ಪುರಕ್ಕೆ ಆ ಬಸ್ ಬರೋದಕ್ಕಿಂತ ಮುಂಚೆ ಹೋಗಿ 2 ಎಳ್ಕೊಂಡು ಹೋಗುವಂತ ಚಕ್ರಗಳಿರುವಂತ ಸೂಟ್ ಕೇಸ್ ಅನ್ನ ತಗೋತಾರೆ, ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ ಹಣವನ್ನ ಸ್ಪ್ಲಿಟ್ ಮಾಡ್ತಾರೆ. 93 ಲಕ್ಷ ಹಣವನ್ನ 2 ಸೂಟ್ ಕೇಸಲ್ಲಿ ಕೂಡ 2 ಟ್ರಾಲಿಯಲ್ಲೂ ಕೂಡ ಇಡ್ತಾರೆ ದುಡ್ಡನ್ನ. ನೋಡಿ, ಇದೇ ಟ್ರಾಲಿ. ರಾಬರಿಯಲ್ಲಿ ಭಾಗಿಯಾದ ಇಬ್ಬರು ವೃತ್ತಿಪರ ಕಳ್ಳರು ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಫೈರಿಂಗ್ ತರಬೇತಿಯನ್ನ ಪಡೆದಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಒಬ್ಬ ದರೋಡೆಕೋರನ ವಿರುದ್ಧ ಬಿಹಾರನಲ್ಲಿ 28 ಕೇಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನನ್ನ ಹುಡುಕಿ ಕೊಟ್ಟವರಿಗೆ 3 ಲಕ್ಷ ಬಹುಮಾನ ಘೋಷಣೆ ಆಗಿದೆ. ಕಳ್ಳರಿಗಾಗಿ ಕರ್ನಾಟಕ ತೆಲಂಗಾಣ ಪೊಲೀಸ್ ಹುಡುಕಾಟವನ್ನು ನಡೆಸ್ತಾ ಇದೆ. ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ದರೋಡೆಕೋರರು ನಾಪತ್ತೆ ಆಗ್ತಿದ್ದಾರೆ. ನೋಡಿ, ನಿಮ್ಗೆ ಇಲ್ಲಿ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಇದು ಬೀದರ್ನಲ್ಲಿ ಆ ಬಾಕ್ಸ್ ನಂದ ಎತ್ಕೊಂಡು ಹೋದಂತ ಸಂದರ್ಭದ ದೃಶ್ಯಾವಳಿ. ಬೀದರ್ನ ದೃಶ್ಯಾವಳಿ ನೋಡ್ತಾ ಇದ್ವಿ. ಇಡೀ ಬೀದರ್ ಬೆಚ್ಚಿ ಬಿದ್ದಿತ್ತು. ಅಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು ಕಲ್ಲನ್ನು ಎಸೆಯೋದು, ಅವರನ್ನ ಅಲ್ಲಿಂದ ಎಸ್ಕೇಪ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದ. ನೋಡಿ, ಇಲ್ಲಿ ಬಾಕ್ಸ್ 93 ಲಕ್ಷ ಎತ್ತಿಟ್ಕೊಳ್ಳಕ್ಕೂ ಕೂಡ ಆಗಲ್ಲ, ಅಷ್ಟು ತೂಕ ಇರ್ತದೆ. ಇನ್ನು ಅದನ್ನ ಹೈದರಾಬಾದ್ನ ಅಫ್ಜಲ್ಗಂಜ್ವರೆಗೂ ತಗೊಂಡು ಹೋಗಿದ್ದಾರೆ ಅಂದ್ರೆ
ಹೇಗೆ ಇವರು ತಗೊಂಡು ಹೋಗಿರ್ಬೋದು ಅನ್ನೋದನ್ನ ಊಹೆ ಮಾಡ್ಕೊಂಡು ಅದಾದ್ಮೇಲೆ ಇವರು ಅಫ್ಜಲ್ಗಂಜ್ಗೆ ಹೋಗಿ ಟಿಕೆಟ್ ಅನ್ನ ಬುಕ್ ಮಾಡಿ ರಾಯ್ಪುರಕ್ಕೆ ಆ ಬಸ್ ಬರೋದಕ್ಕಿಂತ ಮುಂಚೆ ಹೋಗಿ ಎರಡು ಎಳ್ಕೊಂಡು ಹೋಗುವಂತ ಚಕ್ರಗಳಿರುವಂತ ಸೂಟ್ ಕೇಸ್ ಅನ್ನ ತಗೋತಾರೆ, ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ ಹಣವನ್ನ ಸ್ಪ್ಲಿಟ್ ಮಾಡ್ತಾರೆ, 93 ಲಕ್ಷ ಹಣವನ್ನ ಎರಡೂ ಸೂಟ್ ಕೇಸಲ್ಲಿ ಕೂಡ, ಎರಡೂ ಟ್ರಾಲಿಯಲ್ಲೂ ಕೂಡ ಇಡ್ತಾರೆ ದುಡ್ಡನ್ನ. ನೋಡಿ, ಇದೇ ಟ್ರಾಲಿ. ರಾಬರಿಯಲ್ಲಿ ಭಾಗಿಯಾದ ಇಬ್ಬರು ವೃತ್ತಿಪರ ಕಳ್ಳರು ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಫೈರಿಂಗ್ ತರಬೇತಿಯನ್ನ ಪಡೆದಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಒಬ್ಬ ದರೋಡೆಕೋರನ ವಿರುದ್ಧ ಬಿಹಾರ್ನಲ್ಲಿ 28 ಕೇಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನನ್ನ ಹುಡುಕಿ ಕೊಟ್ಟವರಿಗೆ 3 ಲಕ್ಷ ಬಹುಮಾನ ಘೋಷಣೆ ಆಗಿದೆ. ಕಳ್ಳರಿಗಾಗಿ ಕರ್ನಾಟಕ ತೆಲಂಗಾಣ ಪೊಲೀಸ್ ಹುಡುಕಾಟವನ್ನು ನಡೆಸ್ತಾ ಇದೆ. ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ದರೋಡೆಕೋರರು ನಾಪತ್ತೆ ಆಗ್ತಿದ್ದಾರೆ. ನೋಡಿ, ನಿಮ್ಗೆ ಇಲ್ಲಿ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಇದು ಬೀದರ್ನಲ್ಲಿ ಆ ಬಾಕ್ಸ್ ನಂದ ಎತ್ಕೊಂಡು ಹೋದಂತ ಸಂದರ್ಭದ ದೃಶ್ಯಾವಳಿ. ಬೀದರ್ನ ದೃಶ್ಯಾವಳಿ ನೋಡ್ತಾ ಇದ್ವಿ. ಇಡೀ ಬೀದರ್ ಬೆಚ್ಚಿ ಬಿದ್ದಿತ್ತು. ಅಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು ಕಲ್ಲನ್ನು ಎಸೆಯೋದು, ಅವರನ್ನ ಅಲ್ಲಿಂದ ಎಸ್ಕೇಪ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದ. ನೋಡಿ, ಇಲ್ಲಿ ಬಾಕ್ಸ್ 93 ಲಕ್ಷ ಎತ್ತಿಟ್ಕೊಳ್ಳಕ್ಕೂ ಕೂಡ ಆಗಲ್ಲ, ಅಷ್ಟು ತೂಕ ಇರ್ತದೆ. ಇನ್ನು ಅದನ್ನ ಹೈದರಾಬಾದ್ನ ಅಫ್ಜಲ್ಗಂಜ್ವರೆಗೂ ತಗೊಂಡು ಹೋಗಿದ್ದಾರೆ ಅಂದ್ರೆ ಹೇಗೆ ಇವರು ತಗೊಂಡು ಹೋಗಿರ್ಬೋದು ಅನ್ನೋದನ್ನ ಊಹೆ ಮಾಡ್ಕೊಂಡು ಅದಾದ್ಮೇಲೆ ಇವರು ಅಫ್ಜಲ್ಗಂಜ್ಗೆ ಹೋಗಿ ಟಿಕೆಟ್ ಅನ್ನ ಬುಕ್ ಮಾಡಿ ರಾಯ್ಪುರಕ್ಕೆ ಆ ಬಸ್ ಬರೋದಕ್ಕಿಂತ ಮುಂಚೆ ಹೋಗಿ ಎರಡು ಎಳ್ಕೊಂಡು ಹೋಗುವಂತ ಚಕ್ರಗಳಿರುವಂತ ಸೂಟ್ ಕೇಸ್ ಅನ್ನ ತಗೋತಾರೆ, ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ ಹಣವನ್ನ ಸ್ಪ್ಲಿಟ್ ಮಾಡ್ತಾರೆ, 93 ಲಕ್ಷ ಹಣವನ್ನ ಎರಡೂ ಸೂಟ್ ಕೇಸಲ್ಲಿ ಕೂಡ, ಎರಡೂ ಟ್ರಾಲಿಯಲ್ಲೂ ಕೂಡ ಇಡ್ತಾರೆ ದುಡ್ಡನ್ನ. ನೋಡಿ, ಇದೇ ಟ್ರಾಲಿ. ರಾಬರಿಯಲ್ಲಿ ಭಾಗಿಯಾದ ಇಬ್ಬರು ವೃತ್ತಿಪರ ಕಳ್ಳರು ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಫೈರಿಂಗ್ ತರಬೇತಿಯನ್ನ ಪಡೆದಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಒಬ್ಬ ದರೋಡೆಕೋರನ ವಿರುದ್ಧ ಬಿಹಾರ್ನಲ್ಲಿ 28 ಕೇಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನನ್ನ ಹುಡುಕಿ ಕೊಟ್ಟವರಿಗೆ 3 ಲಕ್ಷ ಬಹುಮಾನ ಘೋಷಣೆ ಆಗಿದೆ. ಕಳ್ಳರಿಗಾಗಿ ಕರ್ನಾಟಕ ತೆಲಂಗಾಣ ಪೊಲೀಸ್ ಹುಡುಕಾಟವನ್ನು ನಡೆಸ್ತಾ ಇದೆ. ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ದರೋಡೆಕೋರರು ನಾಪತ್ತೆ ಆಗ್ತಿದ್ದಾರೆ. ನೋಡಿ, ನಿಮ್ಗೆ ಇಲ್ಲಿ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಇದು ಬೀದರ್ನಲ್ಲಿ ಆ ಬಾಕ್ಸ್ ನಂದ ಎತ್ಕೊಂಡು ಹೋದಂತ ಸಂದರ್ಭದ ದೃಶ್ಯಾವಳಿ. ಬೀದರ್ನ ದೃಶ್ಯಾವಳಿ ನೋಡ್ತಾ ಇದ್ವಿ. ಇಡೀ ಬೀದರ್ ಬೆಚ್ಚಿ ಬಿದ್ದಿತ್ತು. ಅಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು ಕಲ್ಲನ್ನು ಎಸೆಯೋದು, ಅವರನ್ನ ಅಲ್ಲಿಂದ ಎಸ್ಕೇಪ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದ. ನೋಡಿ, ಇಲ್ಲಿ ಬಾಕ್ಸ್ 93 ಲಕ್ಷ ಎತ್ತಿಟ್ಕೊಳ್ಳಕ್ಕೂ ಕೂಡ ಆಗಲ್ಲ, ಅಷ್ಟು ತೂಕ ಇರ್ತದೆ. ಇನ್ನು ಅದನ್ನ ಹೈದರಾಬಾದ್ನ ಅಫ್ಜಲ್ಗಂಜ್ವರೆಗೂ ತಗೊಂಡು ಹೋಗಿದ್ದಾರೆ ಅಂದ್ರೆ ಹೇಗೆ ಇವರು ತಗೊಂಡು ಹೋಗಿರ್ಬೋದು ಅನ್ನೋದನ್ನ ಊಹೆ ಮಾಡ್ಕೊಂಡು ಅದಾದ್ಮೇಲೆ ಇವರು ಅಫ್ಜಲ್ಗಂಜ್ಗೆ ಹೋಗಿ ಟಿಕೆಟ್ ಅನ್ನ ಬುಕ್ ಮಾಡಿ ರಾಯ್ಪುರಕ್ಕೆ ಆ ಬಸ್ ಬರೋದಕ್ಕಿಂತ ಮುಂಚೆ ಹೋಗಿ ಎರಡು ಎಳ್ಕೊಂಡು ಹೋಗುವಂತ ಚಕ್ರಗಳಿರುವಂತ ಸೂಟ್ ಕೇಸ್ ಅನ್ನ ತಗೋತಾರೆ, ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ ಹಣವನ್ನ ಸ್ಪ್ಲಿಟ್ ಮಾಡ್ತಾರೆ, 93 ಲಕ್ಷ ಹಣವನ್ನ ಎರಡೂ ಸೂಟ್ ಕೇಸಲ್ಲಿ ಕೂಡ, ಎರಡೂ ಟ್ರಾಲಿಯಲ್ಲೂ ಕೂಡ ಇಡ್ತಾರೆ ದುಡ್ಡನ್ನ. ನೋಡಿ, ಇದೇ ಟ್ರಾಲಿ.